ಒಬ್ಬಾಕಿ ಹೆಣ್ಮಗಳು ಮಾರಿದ್ದು ಆತ ಏನು ತಲೆಯನ್ನು ಕೂದಲ ಹೆಣಲು ಮಾರಿದ್ದು ಬಾಜು ಮನೆ ಮಲ್ಲಮ್ಮ ಹೋದತ್ತ ಕಲ್ಲ ಮಕ್ಕಳು ಕೂದಲು ಹೆಂಗೆ ಬೆಳೆಸಿದ್ದು ಹೆಚ್ಕೋದ್ರತ್ತ. ಇಲ್ಲಕ್ಕ ಮುಂಜಾನೆ ಒಂದು ಶ್ಯಾಂಪು ಹಚ್ಕೋತೀನಿ ತೆಲಿಗೆ ಈ ನಮೂನಿ ಬಾದ ಕೂದಲು ಅಂದ್ರತ್ತ. ಆ ಶ್ಯಾಂಪು ಕಂಪ್ನಿ ಯಾವಾಗ ಹೇಳಕ್ಕಂದ್ರೆ ಹೇಳೋದಂದ್ರತ್ತ. ಮತ್ತು ಮಧ್ಯಾಹ್ನ ಏನು ಮಾಡ್ತಾ ಯಾಕೆ ಕಾತ್ ಕೇಳತ್ತ. ಮಧ್ಯಾಹ್ನ ಏನು ಮಾಡ್ತೀನಿ ಅಂದ್ರೆ ಒಂದು ತೆಲಿಗೆ ಎಣ್ಣೆ ಹಚ್ಕೊಂಡ್ಗೆ ತಗೋತೀನಿ ಈ ನಮೂನಿ ಬಾದ ನಾನು ಹೆಣಲು ಕೂದಲು ಅಂದ್ರತ್ತ. ಆ ಎಣ್ಣೆ ಕಂಪ್ನಿ ಯಾವಾಗ ಹೇಳಕ್ಕೆ ಆದರೂ ಹೇಳೋದಂದ್ರತ್ತ. ಮತ್ತು ಅದ್ರಾಗ ಸಾಯಂಕಾಲ ಏನು ಮಾಡ್ತೆ ಯಾಕತ್ ಕೇಳತ್ತ. ಸಾಯಂಕಾಲ ಏನು ಮಾಡ್ತೀನಿ ಅಂದ್ರೆ ಮುತ್ಯಾರು ಚಂಚಿ ಕಡೆ ಏನು ಮಾಡ್ತೀನಿ ಅಂದ್ರೆ ತಲೆ ಅಂತಿಕಿದ್ಗೆ ಊಟ ಸ್ವೀಟ್ಸ್ ಅಂದ್ರತ್ತ. ಬೋಳ್ದೇಲಿ ಒಟ್ಟು ಚೌರಿ ಇದ್ದು ರವ್ವಾರೆ 10ಕ್ಕೆ ಹಕ್ಕಿ 20ಕ್ಕೆ ನಕ್ಕಿ 30ಕ್ಕೆ ಮುರುಕ 40ಕ್ಕೆ ನಾಚಿಗೆ 50ಕ್ಕೆ ಕರುವ 60ಕ್ಕೆ ಮರುವ 70ಕ್ಕೆ ಆಗಿ 80ಕ್ಕೆ ಹೋಗಿ 90ಕ್ಕೆ ಬಾಗಿ 100ಕ್ಕೆ ಹೊತ್ಕೊಂಡು ಹೋಗಿ. ನಮ್ಮ ಮುತ್ತೆ 100 ವರ್ಷ ಬದುಕೇನ್ರಿ ಯಾಕ್ರಿ ಶಾಣ್ರೆ ದಾನಿಲ್ಲ ತಮ್ಮ ತೊಗೊಂಡು ಏನು ಮಾಡ 3 ವರ್ಷ ಬದುಕಲಕ್ಕ 4 ಮಂದಿ ಬಾಯಾಗಿರ್ಬೇಕು. ತಮ್ಮ ಬಸಣ್ಣ ನಿಮ್ಮದು ಮುಗ್ದಾದ ಅಣ್ಣ ಬೆಳಿಕೊಂಡು ಹೋಗ್ಯಾವ ಕಾಲದ ನರಾನೆ 50 ವರ್ಷ ಬಂದಾವ. ಅವ್ರು ಹೆಂಗಾಗ್ಯಾರ ಅಂದ್ರೆ 10ಕ್ಕೆ ಆಪಾರ 20ಕ್ಕೆ ಸುಪಾರ 30ಕ್ಕೆ ಸುಗಾರ 40ಕ್ಕೆ ಜಾಮಾರ 50ಕ್ಕೆ ಡಾಮಾರ. ಆಯ್ತಾರ ಹುಟ್ಟದ ಸೋಮವಾರ ಬೆಳೆದ ಮಂಗಳವಾರ ಮದುವೆ ಅದ ಬುಧವಾರ ಮಕ್ಕಳದ ಗುರುವಾರ ಗಳಿಸದ ಶುಕ್ರವಾರ ಬಸ ಶನಿವಾರ ಸಾತ್ತ. ಹೌದಿಲ್ರಿ? ಅದಕ್ಕೆ ಒಂದು ತಾಸು ಆರಾಮಾಗಿರ್ಕ ಮಲ್ಲಣ್ಣರೇ ಒಂದು ಜಂಪ್ ನಿದ್ದೆ ಮಾಡ್ಬೇಕತ್ರಿ. ಮತ್ತು ಒಂದು ದಿನ ಆರಾಮಾಗಿರ್ಬೇಕಾದ್ರೆ ಹೆಂಡ್ರು ಮಕ್ಕಳು ತೊಗೊಂಡು ಎಲ್ಲೆಲ್ಲ ಪಿಕ್ನಿಕ್ ಹೋಗ್ಬೇಕು, ದೇವ್ರ ದಿಂಡಿಗೆ ಹೋಗ್ಬೇಕು, ಇಂಥ ಗುರುಗಳ ಮಠಕ್ಕೆ ಹೋಗ್ಬೇಕು. ಇದನ್ನು ಆರಾಮೇ ರೀ. ಮತ್ತು ಒಂದು ತಿಂಗಳು ಆರಾಮಾಗಿರ್ಬೇಕಾರ ಮದುವೆ ಮಾಡ್ಕೊಬೇಕಂತ ಯಾಕೋತಮ್ಮ ಮದುವೆ ಆಗ್ಯದ ಅನ್ನಂದು ಇಲ್ಲ ಎಣ್ಣೆ ಇಲ್ಲ ನಿಮಗೆ ನೌಕರಿ ಮಾಡೋರ್ಗೆ ಆಟೆ ಸೀದಾ ಇಲ್ಲ ಅಂಬಿಗರ್ ಚೌಡಮ್ಮನಿಗೆ ಬುದ್ಧಿ ಕೌದಿ ನಿಮ್ಮ ಇಲ್ಲ ಮಸೂತ್ಯಾಗ ಹೋಗ್ಬೇಕಾಗ್ತದ. ನಿಮ್ಗೊಂದು ಮಾತು ಹೇಳ್ತೀನಿ, ನೀವು ನೌಕರಿ ಮಾಡೋರಿಗೆ ಹೆಣ್ಣು ಕೊಡ್ತೀನಿ ಅಂತ ಕೂತಿರಲ್ಲ. ನೌಕರಿ ಮಾಡೋರು ಮನೆಯಾಗ ಊಟ ಇಲ್ಲ ಯವ್ವ ತಾಯಿ ಚಪ್ಪಾಳೆ ಹಾಕ್ರಿ. ನಾವು ಜಗತ್ತೇ ತಿರುಗಾಡ್ತೀವಿ. ನಮ್ಮಪ್ಪ ಅನ್ನದಾತ ರೈತನ ಮನೆಗೆ ಊಟ ಅದ ರೀ. ಹೌದಿಲ್ಲಿ ಇನ್ನೊಂದು ಸ್ವಲ್ಪ ದಿವಸನಾಗ ಮಲ್ಲಣ್ಣರೇ ನೌಕರಿ ಮಾಡೋರು ದೊಡ್ಡ ದೊಡ್ಡ ಸಾವುಕಾರಗಳೇನು ರೊಕ್ಕ ಗಳಿಸ್ಯಾರಲ್ರಿ. ರೈತರ ಮನೆ ಮುಂದೆ ಗಂಗಾ ತೊಗೊಂಡಿರ್ತ ತಾಡ್ ತೊಗೊಂಡು ಏನಂತ 4 ರೊಟ್ಟಿ ಕೊಡ್ರಿ ನಿಮ್ಗೊಂದು 5 ರೂಪಾಯಿ ಕೊಡ್ತಾರೆ ಬೇಡ್ಕೊಂತೀನೋ ನಿಂದಿರ್ತಾರ ನೋಡು. ಚಪ್ಪಾಳೆ ಹಾಕ್ರಿ ಅವ್ರ ಮನೆಗೆ ಹೆಣ್ಣು ಕೊಡೋಣ ಬ್ಯಾಡ್ರಿ. ಯಾಕ ಜಗತ್ತಿನ ಅನ್ನದಾತ ರೈತನ್ರಿ. ಯಾಕಂದ್ರೆ ಅವ್ನ ಮನ್ಯಾಗ ಎರಡು ಒಳ್ಳೆ ಮಾತ ನೀರ ಅನ್ನ ಸಿಗದೆ ರೈತನ ಮನ್ಯಾಗ ಚಪ್ಪಾಳೆ ಆಗಲಿ ಗುರುಗಳು ಮಾಡಿದ ದಾಸೋಗ. ಹೌದಿಲ್ಲಿ? ಮತ್ತು ಅಲ್ಲಿಂದ 1 ವರ್ಷ ಆರಾಮಾಗಿರ್ಬೇಕು. ಟಾಟಾ ಬಿರ್ಲಾ ಮತ್ತು ಅಂಬಾನಿ ಗಳಿಕೆ ಮಾಡೋಕು ಜೀವ ಕಂಪ್ನಿ. ಮತ್ತು ಇನ್ನಟ್ಟು ಆರಾಮಾಗಿರ್ಬೇಕಾರ ಸಂಗೀತ ಕೇಳಬೇಕು, ತಂದೆ ತಾಯಿ ಸೇವಾ ಮಾಡಬೇಕು, ಹಸಿದವ್ರಿಗೆ ಅನ್ನ ಹಾಕಬೇಕು. ಹೌದಿಲ್ರಿ? ಇದೂ ಆರಾಮಾಗಿ. ಮತ್ತು ಪೂರ್ತಿನೇ ಆರಾಮಾಗಿರ್ಬೇಕಾರೆ ಏನು ಮಾಡ್ಬೇಕಂದ್ರೆ ಸಾಯ್ಬೇಕು, ಮತ್ತೇನು ಮಾಡಬೇಕು. ಅದಕ್ಕೆ ಮಡಿವಾಳಪ್ಪ ಹೇಳ್ಯಾರ, ಮನೆಯ ಕಟ್ಟಿಸಿರಿ ಮಾಳಿಗೆ ಹೋಗೋದು ಬಂತಲ್ಲ ನಾಳಿಗೆ, ಕೊಂಗಡೋದು ಮಾಡ್ಯಾರ ಜೋಳಿಗೆ ಇಟ್ಟು ಬಂದು ಉಣ್ತಾರಲ್ಲ ಹೋಳಿಗೆ. ಇಬ್ರು ಗಂಡ ಹೆಂಡತಿ ಒಂದು ಹೆಣ್ಣು ಹುಡ್ತತ್ರ ಅವ್ರು. ಒಂದು ಹೆಣ್ಣು ಹುಟ್ಟಾನ ಮತ್ತೊಂದಿಟ್ಟು ವರ್ಷ 2 ವರ್ಷ ಆಗನ ಮತ್ತು ಗರ್ಭಿಣಿ ಆದ್ರೆ ಹೆಣ್ತ್ರಿ. ಮತ್ತು ಗರ್ಭಿಣಿ ಆಗನ ಗಂಡ ಅಂತಾನ ಹೆಣ್ಣರೇ ಹುಟ್ಟ್ಯಾದ ಚಂದಾಗೆ ಭಾಗ್ಯವಂತೆ ತರಿಸಿರ್ತೀವಿ, ಈ ಸಲ ಒಂದು ಗಂಡು ಹುಟ್ಟಬೇಕು ಅನ್ನತ್ತ. ಆವಾಗ ಗಂಡ ಏನಂತಾನೆ ಏನೋ ಒಂದು ಹೆಣ್ಣೆ ಹುಟ್ಟಬೇಕು, ಗಂಡು ಬೇಡ ತವತ್ತನ ಈ ಗಂಡಂತ ಹೆಣ್ತಿ ಹೆಣ್ಣಂತ ಇಬ್ರಿಗೆ ಜಗಳ ಆಡೋದೇ ಬೇಡ, ಮಕ್ಕಳಂದು ದೇವ್ರು ಇದ್ದಂಗೆ ಅವ್ರಿಗೆ ಕರೆಯಮ್ಮನ್ನತ್ತಿ ಮಗನಿಗೆ. ಯಾರಿಗೆ? ಮಗಳಿಗೆ ಕರೆದ್ರು. ಮಗಳಿಗೆ ಕರೆದು ಏನು ಕೇಳ್ತಾರೆ ತಂದೆ ತಾಯಿ ಮಲ್ಲಣ್ಣರೇ, ಮಕ್ಕಳಂದ್ರೆ ದೇವ್ರು ಇದ್ದಂಗೆ. ಏ ಪಾಪು ಬಾ ಪಿಂಟಿ ಅಂದಳು. ಯಾಕ ನಿನಗೇನು ಹಣ್ಣು ಬೇಕಾ ಏನು ತಂಗಿ ಬೇಕಾ ಅಂತ ಕೇಳಿದ್ರಿ. ಏನು ತಾಮ ಬೇಕಾ ತಂಗಿ ಬೇಕಂತ ಇಬ್ಬರು ಆ ಹುಡುಗಿ ಕೇಳಿದ್ರೆ ಅವರೇ. ಅದು ಪೋರ್ ಏನಂತದ್ರಿ, ನನಗ ತಮ್ಮನು ಬೇಡ, ನನಗ ತಂಗಿನೂ ಬೇಡ, ಒಂದು ನಾಯ್ಕುನಿ ಆಡ ಕೊಡಿ ಅಂದತ್ತ. ಅವಾಗ ಹೇಮರೆಡ್ಡಿ ಮಲ್ಲಮ್ಮಗ ಪದ್ಮಾವತಿ ಅವ್ರ ಅತ್ತಿ ಜಾರಿಸಿ ಹೊತ್ತಳತ್ತ ಮಲ್ಲಮ್ಮಗ. ಅಪ್ಪರೇ ಮಲ್ಲವ ನಿನ್ನ ಸಿಟ್ಟೆ ಇಲ್ಲತ್ತಗೆ ಜಾರಿಸಿ ಹೊತ್ತಳತ್ತ ಮಲ್ಲಮ್ಮಗ ಹಂಗಾತ್ ಬಿದ್ದಳತ್ತ ಅವರೇ. ಅವ್ರ ಅತ್ತಿ ಹೋಗಿ ದೇವ್ರ ಮನ್ಯಾಗ ಫಲಂಗ ಮೇಲೆ ಮಕ್ಕಳು ಗಾದಿ ಮ್ಯಾಗ ಅವ್ರ ಅತ್ತಿ ಹೋಗಿ ಅತ್ತಿ ಕಾಲೇ ಒತ್ಲಕತ್ತ ಮಲ್ಲಮ್ಮ ಹೋಗಿ.
ಆಕೆ ಅವ್ರ ಅತ್ತೆ ಅಂದಳು, ಮಲ್ಲವ ನೀನು ಸಿಟ್ಟೆಲ್ಲ ಕೊಡಿ ಮತ್ತ ಬಂದು ನಾನು ಕಾಲೇ ಒತ್ತಲು ಕತ್ತೆತ್ತ ಅವ್ರ ಅತ್ತೆ ಅಂದಳು ಅವಾಗ ಅವ್ವರೇ. ಅವಾಗ ಮಲ್ಲಮ್ಮೇನ ಅಂತಾಳ್ರಿ ಅವ್ವರೇ, ಅತ್ತೀರಿ ನೀವೇ ನನಗೆ ಜಾಡಿಸಿ ಒದ್ದೀರಿ, ನಿಮ್ದೇನು ಮೊಳಕಾಲು ಛಳಕಂದದು ಏನು ತೊಡಿ ಛಳಕಂದದು, ಅದಕ್ಕೆ ನಿಮಗೆ ಸೇವಾ ಮಾಡ್ಬೇಕಂತ ಒತ್ತಲಕತ್ತೀನಿ ಅಂತ ಅವಾಗ ಮಲ್ಲಮ್ಮ ಅಂದಳ್ರಿ. ಯಾಕ್ರಿ ಸಾವುಕಾರ್ತಿ ಇವತ್ತು ರಾತ್ರಿ ಹೋಗಿ ನಿಮ್ಮ ಸೊಸಿ ನೀನು ಜಾಡಿಸಿ ಒದ್ದಿ ನೋಡಮ್ಮ, ನೀನು ಕಾಲು ಒತ್ತಲ್ಲಿ ನಿಮ್ಗೆ ಕೂತಿಗೆ ಒತ್ತಾರ ಅವರೇ. ಒಬ್ಬಾಕಿ ಹೆಣ್ಮಗಳು ಮಾರಿದ್ದು ಹೋತ ಏನು ತಲೆಯನ್ನು ಕೂದಲ ಹೆಣಲು ಮಾರಿದ್ದು ಬಾಜು ಮನೆ ಮಲ್ಲಮ್ಮ ಹೋದತ್ತ, ಕಲ್ಲ ಮಕ್ಕಳು ಕೂದಲು ಹೆಂಗೆ ಬೆಳೆಸಿದ್ದು ಹೆಚ್ಕೋದ್ರತ್ತ. ಇಲ್ಲಕ್ಕ ಮುಂಜಾನೆ ಒಂದು ಶ್ಯಾಂಪು ಹಚ್ಕೋತೀನಿ ತೆಲಿಗೆ ಈ ನಮೂನಿ ಬಾದ ಕೂದ್ಲು ಅಂದ್ರತ್ತ. ಆ ಶ್ಯಾಂಪು ಕಂಪ್ನಿ ಯಾವಾಗ ಹೇಳಕ್ಕಂದ್ರೆ ಹೇಳಂದ್ರತ್ತ. ಮತ್ತು ಮಧ್ಯಾಹ್ನ ಏನು ಮಾಡ್ತಾ ಯಾಕೆ ಅಂತ ಕೇಳತ್ತ. ಮಧ್ಯಾಹ್ನ ಏನು ಮಾಡ್ತೀನಿ ಅಂದ್ರೆ ಒಂದು ತೆಲಿಗೆ ಎಣ್ಣೆ ಹಚ್ಕೊಂಡ್ಗೆ ತಗೋತೀನಿ ಈ ನಮೂನಿ ಬಾದ ನಾನು ಹೆಣಲ್ ಕೂದಲು ಅಂದ್ರತ್ತ. ಆ ಎಣ್ಣೆ ಕಂಪ್ನಿ ಯಾವಾಗ ಹೇಳಕ್ಕೆ ಅದನ್ನು ಹೇಳೋದಂದ್ರತ್ತ. ಮತ್ತು ಅದ್ರಾಗ ಸಾಯಂಕಾಲ ಏನು ಮಾಡ್ತೆ ಯಾಕತ್ ಕೇಳ್ದತ್ತ. ಸಾಯಂಕಾಲ ಏನು ಮಾಡ್ತೀನಿ ಅಂದ್ರೆ ಮುತ್ಯಾರು ಚಂಚಿ ಕಡೆ ಏನು ಮಾಡ್ತೀನಿ ಅಂದ್ರೆ ತಲೆ ಅಂತಿಕಿಟ್ಟಿಗೆ ಊಟ ಸಿಗಿಸಿ ಅಂದ್ರತ್ತ. ಬೋಳ್ದೇಲಿ ಒಟ್ಟು ಚೌರಿ ಇದ್ದವ್ರು ಅವ್ವಾರೆ. ಅದಕ್ಕೆ ಆಗಿನ ನಾಳೆಡೆ ನಾಗರಿ ಹಡಿ ಅಂತೆ, ಈಗಿನ ನಾಳೆಡು ಕೋಳಿ ಪುಟ್ಟದಂತೆ. ಒಬ್ಬರು ಕೊತ್ತಂಬರು ಸುಡಾಗ ಇವ್ರು ಶಾಂಪು ಹಚ್ಕೊಂಡು ಎಣ್ಣೆ ಹಚ್ಕೊಂಡು ಕೂತಾರ ಕಿಲ್ ಕೂತಾಳ. ನಮ್ಮ ಅವು ನೋಡಿನ ನೋಡಿ ನಮ್ಮ ಅವು ಬಂಗಾರ ಗುಡ್ಡ ಇವು. ನೀವು ಸುಮ್ಮ ಕುಂದ್ರಬೇಕು. ಅವು ಮನ್ಯಾಗ ಸ್ವಚ್ಛರಿಗೆ ಅದಕ್ಕೆ ಅಲ್ಲಾಕ ಹಾಕಿದೆ ಕಿಲ್ಲಾಕ ಕುಟ್ಟಿ ಕೂತಾರ ನೋಡು. ಯಾಕೆ ಹೋದ್ರತ್ರಿ ವಾರ ನಿಮ್ಮ ಕಾಲ ನಾವು ಗಣಸೂರು ಸಣ್ಣಾಗಿವಿ, ನಾರೇ ಊದ್ರಿ ಕಡ್ಡಾಗೀನಿ. ಮನ್ಯಾಗ ಹೋದ್ರ ಹೆಂಡ್ರಿ ಕಿರಿಕಿರಿ, ಇಲ್ಲಿ ಬಂದು ನೀವು ಕಿರಿಕಿರಿ. ಸುಮ್ಮನೆ ಆ ಕಡೆ ಬಸ್ ಫ್ರೀ ಆಗೋದಕ್ಕೆ ಯಾಕಂದ್ರೆ ಹೋರಿ ಬುದಿಕ್ಯಾರು ನಿಮ್ಮ ಊರಾಗಿಲ್ಲ. ಅದಕ್ಕೆ ಅಂಬಿಗರ ಚೌಡಯ್ಯ ಮಹಾರಾಜಕ್ಕೆ ನೀವೆಲ್ಲ ಹೇಳ್ತಾ ಇದ್ದೇನೆ. ಅದಕ್ಕೆ ಒಂದು ನುಡಿ ಹಾಡಿ ಬಿಡ್ತೀನ. ಎಲ್ಲ ದೇವರು ಅನ್ನೋರು ನಾವೇ, ಎಲ್ಲ ಅಂದವರು ನಾವೇ, ಎಲ್ಲ ದೇವರು ಅನ್ನೋರು ನಾವೇ, ಇಲ್ಲದ ದೇವರ ಮಾಡಿ ಇಟ್ಟವರು ನಾವೇ, ಸಾಲ ಮಾಡಿ ಅಡಿ ಕೊಟ್ಟವರು ನಾವೇ, ಇಲ್ಲದ ದೇವರ ಮಾಡಿ ಇಟ್ಟವರು ನಾವೇ, ಸಾಲ ಮಾಡಿ ಅಡಿ ಕೊಟ್ಟವರು ನಾವೇ, ನಮ್ಮ ದೇವರ ಬಾಳ ಸತ್ಯ ಅಂತ ಗುಲ್ಲ ಮಾಡಿ ಗೊಬ್ಬಿ ಕೊಟ್ಟವರು ನಾವೇ, ಎಲ್ಲ ದೇವರು ಅನ್ನೋರು ನಾವೇ, ಕುರಿ ಕೊಯ್ದು ದೇವರ ಮಾಡೋರು ನಾವೇ, ಮಾರಿ ನೋಡಿ ನೀಡೋರು ನಾವೇ. ಯಾಕ ಆಗ್ಯದ ಮಾಮಗ ನೀಡೇಕಿ ನಮ್ಮನ್ನು ಸಾಲ ಮಾಡ್ಕೊಂಡು ಕೂತಾನ ಒಬ್ಬೊಬ್ಬರು. ಹೊಡೀರಿ ದಾರುತ್ತಾರೆ ಕಂಡತ್ತಾರೆ. ಕುರಿ ಕೊಯ್ದು ದೇವರ ಮಾಡೋರು ನಾವೇ, ಮಾರಿ ನೋಡಿ ನೀಡೋರು ನಾವೇ, ದೇವರ ಹೆಸರಡಿ ದೇವರ ದೀನ್ ಹೊಡೆದು ಕುಡಿದು ಕಚ್ಚಿ ಕಳೆದು ಕುಣಿದವರು ನಾವೇ. ನಿಮ್ಮೂರಾಗ ಯಾರ್ಯಾರು ಕುಡಿಯಲ್ಲಪ್ಪ ಮೈಕ್ ಮುಟ್ಟಿ ಹೋಗ್ತೀನಿ ನಾ. ಬರೇ ತೆಂಗಿನ ನೀರು ಕುಡಿತಾಳೆ.